ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹಲವರು ಕೂಡ ಮಾತನಾಡ್ತಾ ಇದ್ದಾರೆ. ಧಮ್ ಇದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ. ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಕಾಂಗ್ರೆಸ್ ನಾಯಕರುಗಳಿಗೆ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ. ಸಂಘಟನೆಯ ಶಕ್ತಿಯ ಬಗ್ಗೆ ತಡೆದುಕೊಳ್ಳೋದಕ್ಕೆ ಕಾಂಗ್ರೆಸ್ಸಿಗರಿಗೆ ಆಗ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆಗೆ ದಮ್ ಇದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ ತೋರಿಸ್ಲಿ. ಮಡಿಕೇರಿಯಲ್ಲಿ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದು ಹೀಗೆ. ರಾಜ್ಯ ಸರ್ಕಾರಕ್ಕೆ ಸವಾಲ್ ಹಾಕಿದ್ದು ಹೀಗೆ. ಧಮ್ ಇದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ ಅಂತೇಳಿ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಆಡಳಿತ ಪಕ್ಷಕ್ಕೆ ಸವಾಲ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂಥೇಳಿ ಈ ಮೂಲಕ ತಿಳಿಸಿದ್ದಾರೆ. ಕಾಂಗ್ರೆಸ್ನಿಗೆ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ. ಹಾಗಾಗಿ ಬ್ಯಾನ್ ಮಾಡಬೇಕು, ನಿರ್ಬಂಧ ಹಾಕಬೇಕು ಅಂತೇಳಿದ ಚಿಂತನೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಪತ್ರವನ್ನು ಕೂಡ ಕಳಿಸಿದ್ದಾರೆ. ಮುಖ್ಯಮಂತ್ರಿಗಾಗಿ ಸಿದ್ದರಾಮಯ್ಯನವರಿಗಾಗಲಿ ಪ್ರಿಯಾಂಕ್ ಖರ್ಗೆಗಾಗಿ ಇರಲಿ ದಮ್ ಇದ್ದರೆ, ತಾಕತ್ತಿದ್ದರೆ ಅವರು ಬ್ಯಾನ್ ಮಾಡುವಂಥ ಕೆಲಸವನ್ನು ಮಾಡಿ. ಈ ಮೊದಲು ಕೂಡ 1975ರಲ್ಲಿ ಒಂದು ಸಾರಿ ಬ್ಯಾನ್ ಮಾಡಿ, ಅದಾದ ನಂತರ 1992ರಲ್ಲಿ ಬಾಬರಿ ಮಸೀದ್ ಆಗಲೂ ಕೂಡ ಬ್ಯಾನ್ ಮಾಡಿದ್ರು. ಆದರೆ ಪುನಃ ರಿವೋಕ್ ಆಗುವಂಥ ಕೆಲಸ ಆಗಿದೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಳ್ಳಿಯಲ್ಲಿದೆ, ಊರುಗಳಲ್ಲಿವೆ, ಎಲ್ಲ ವರ್ಗಗಳಲ್ಲಿ ಕೂಡ ಇದೆ. ಇವತ್ತು ಭಾರತೀಯ ವಿದ್ಯಾ ಪರಿಷತ್ತು, ಅದು ಕೂಡ ಅಖಿಲ ಭಾರತ ವಿದ್ಯಾ ಪರಿಷತ್ತು ಇಡೀ ದೇಶದಲ್ಲೇ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಸಂಘಟನೆ ಆಗಿರುವಂಥದ್ದು. ಭಾರತೀಯ ಮಜ್ದೂರ್ ಸಂಘ, ಅದು ಕೂಡ ದೇಶದಲ್ಲೇ ಪ್ರಥಮ. ಅದರ ಜೊತೆಗೆ ಏನು BJPಯವರು ನಾವು ಕೆಲಸ ಮಾಡ್ತೀವಿ, ನಾವು ಕೂಡ ಎಲ್ಲರೂ ಕೂಡ ಸಂಘದಿಂದಲೇ ಬಂದಂಥವ್ರು.